ಪ್ರೀವಿಯಸ್ ಇಯರಲ್ಲೆಲ್ಲ ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಸ್ಟೋರಿ ಹೇಳ್ತಾ ರೆಡಿ ಆಗೋಣ. ಅವಾಗ ನಾನು ಈ ಬ್ಯೂಟಿಫುಲ್ ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇಟ್ ವಾಸ್ ನೀವು 4 ಜನ ಇದ್ದಾರೆ, ನೀವು 4 ಜನನ ಮದುವೆ ಮಾಡ್ಕೊಡೋಕೆ ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಡಬೇಕು ಅಂತೆಲ್ಲ. ಸೊ Hi guys, welcome back to my channel. If you're new here, hi, I'm Swati. I'm gonna shopping, makeup, lifestyle and travel videos all interested. Please do subscribe to my channel because I make a video on all of that. ಇವತ್ತು ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಂದು ಬರ್ಡೇ ಆಕ್ಚುಲಿ ನೆನ್ನೆ ಇತ್ತು. ಆಲ್ರೆಡಿ ಇವತ್ತಿಗೆ ನನ್ನ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಸ್ಟುಡಿಯೋದಲ್ಲಿ ಆಲ್ರೆಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅವ್ರು ಅನ್ಕೊಂಡಿದ್ದಾರೆ ಸರ್ಪ್ರೈಸ್ ಮಾಡಬೇಕು, ಎಲ್ಲೋ ಹೋಗೋಣ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಬಟ್ ಐ ನೋ ಅವರು ನನ್ನ ಬರ್ಡೇಗೆ ಅಂತ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂತ, ಬಿಕಾಸ್ ಎಷ್ಟೋ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ ಅಂಡ್ ಇಟ್ಸ್ ಪ್ರಿಟಿ ಏನಂತಾರೆ ಆಬ್ವಿಯಸ್. ಇವತ್ತು ಅವ್ರು ನಾನು ಸೆಲೆಬ್ರೇಷನ್ ಮಾಡೋದಕ್ಕೇ ರೆಡಿಯಾಗಿ ಬಾ ಅಂತ ಹೇಳ್ತಾ ಇರುತ್ತೆ. ಸೊ ಬೇಗ ರೆಡಿಯಾಗಿ ಹೋಗೋಣ. ಅಂಡ್ ಇವತ್ತೇನಾದ್ರೂ ಒಂದು ಸ್ವಲ್ಪ ಯಾವಾಗ್ಲೂ ಆ ಪ್ರಾಡಕ್ಟ್ ತೋರಿಸ್ಕೊಂಡು ಮಾಡೋದು ನಿಮಗೂ ಬೋರ್ ಆಗುತ್ತೆ. ನಂದು ಹಳೆ ಅಂದ್ರೆ ಪ್ರೀವಿಯಸ್ ಇಯರಲ್ಲೆಲ್ಲ ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಸ್ಟೋರಿ ಹೇಳ್ತಾ ರೆಡಿ ಆಗಿ. ಫಸ್ಟ್ ನಾನು ಹಾಕೋ ಔಟ್ಫಿಟ್ ನ ತೋರಿಸ್ಬಿಡ್ತೀನಿ. ಬ್ಯೂಟಿಫುಲ್ ಬ್ಲೂ ಕಲರ್ ಔಟ್ಫಿಟ್ ನಾನು ಇವತ್ತು ವೇರ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಬಂದ್ಬಿಟ್ಟು ಈ ತರ ಹಾಲ್ಟರ್ ನೆಕ್ ಟಾಪ್, ಈ ತರ ಟೈ ಮಾಡಕ್ಕೆ ಇಲ್ಲೊಂದು ಫ್ಲವರ್ ಕೂಡ ಕೊಟ್ಟಿದ್ದಾರೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಬ್ಲೂ ಕಲರ್ ಇಸ್ ಮೈ ಫೇವ್ರೇಟ್ ಅಂತ, ಬಟ್ ನನ್ನ ಹತ್ರ ತುಂಬಾನೇ ಕಮ್ಮಿ ಬ್ಲೂ ಕಲರ್ ಔಟ್ಫಿಟ್ಸ್ ಇದೆ. ಸೊ ಐ ಬಾಟ್ ದಿಸ್. ನನಗೆ ಇನ್ಸಿಸ್ಟ್ ಮಾಡ್ತಾನೆ ಇದ್ಲು ಪೇಸ್ಟಲ್ ಕಲರ್ ಬೈ ಮಾಡು ಅಂತ. ನಾನು ಅವಾಗೆ ಅನ್ಕೊಂಡೆ ಬ್ಯಾಕ್ ಗ್ರೌಂಡ್ ಏನೋ ಪೇಸ್ಟಲ್ ಕಲರ್ ರಿಲೇಟೆಡ್ ಆಗಿರೋದೇ ಇರುತ್ತೆ ಅಂತ. ಐ ಆಮ್ ರಿಯಲಿ ಎಕ್ಸೈಟೆಡ್ ಏನ್ ಮಾಡಿರ್ತಾರೆ ಅಂತ ನೋಡಕ್ಕೆ. ನಾನಷ್ಟೆಲ್ಲ ನಾನು ನಿಮಗೂ ಕೂಡ ತೋರಿಸ್ತೀನಿ. ಸೊ ವಿ ವಿಲ್ ವಾಚ್ ದಿಸ್ ಟುಗೆದರ್. ಅದಕ್ಕಿಂತ ಮುಂಚೆ ನಾನು ಹೋಗಿ ಈ ಡ್ರೆಸ್ ನ ಬೇಗ ಹಾಕೊಂಡ್ ಬರ್ತೀನಿ. ದಿಸ್ ಇಸ್ ಹೌ ದ ಔಟ್ಫಿಟ್ ಲುಕ್ಸ್ ಆನ್ ಮೀ. ಈ ಡೀಟೇಲಿಂಗ್ ನಂಗೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ಅಂಡ್ ಇಟ್ ಗಿವ್ಸ್ ಎಕ್ಸ್ಟ್ರಾ ಚಾರ್ಮ್ ಟು ಯುವರ್ ಎಕ್ಸ್ಟ್ರಾ ಚಾರ್ಮ್ ಟು ಯುವರ್ ಬರ್ಡೇ. ತುಂಬಾ ಜನಕ್ಕೆ ಅನ್ಸುತ್ತೆ ಈ ತರ ಏನಿದು ಡ್ಯಾಸಲ್ ತರ ಇರೋದು ಎಕ್ಸ್ಟ್ರಾ ಅಂತ. ಅಫ್ಕೋರ್ಸ್ ನಿಮ್ ಬರ್ಡೇ ದಿವಸ ನೀವು ಎಕ್ಸ್ಟ್ರಾ ಆಗಿನೇ ಕಾಣಿಸ್ಬೇಕಲ್ವಾ. ಲೆಟ್ಸ್ ಗೆಟ್ ರೆಡಿ ಆಸ್ ವಿ ಟಾಕ್ ಅಬೌಟ್ ಲೈಕ್ ಎವ್ರಿ ಇಯರ್ ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನೇನ್ ಥೀಮ್ ಇತ್ತು, ಏನೇನ್ ಡೆಕೋರೇಷನ್ ಮಾಡಿದ್ರು ಅಂಡ್ ನಾನು ಏನೇನು ಔಟ್ಫಿಟ್ ಹಾಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ ನನ್ನ ಬರ್ಡೇ ಅಂತ ಸ್ಟಾರ್ಟ್ ಆಗಿದೆ. ಇಟ್ ವಾಸ್ ಬ್ಯಾಕ್ ಇನ್ 2016. ನನ್ನ ಅಕ್ಕ ಮದ್ವೆ ಆದ್ಮೇಲೆ ಓಲ್ಡ್ ಚೈಲ್ಡ್ಹುಡ್ ಅಲ್ಲೆಲ್ಲ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ಲೋ ಅದನ್ನ ಶಿ ಮೇಡ್ ಶೋರ್ ನಾವ್ ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಅಂತ. ಆಕ್ಚುಲಿ ನನ್ನ ಅಕ್ಕ ಮದ್ವೆ ಆದ್ಮೇಲೆ ತುಂಬಾನೇ ಥಿಂಗ್ಸ್ ಚೇಂಜ್ ಆಯ್ತು. ಅದ್ರಲ್ಲಿ ಒಂದ್ ಬಂದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ಸ್. ನಾನು ಕೇಕ್ ಅಂತ ಕಟ್ ಮಾಡಿದ ಆ ಇಯರ್ ಅಲ್ಲಿ ಇಟ್ ವಾಸ್ ಅ ನಾರ್ಮಲ್ ಕೇಕ್, ಬಟ್ ಐ ವಾಸ್ ಸೋ ಹ್ಯಾಪಿ. ಕೇಕ್ ಕಟ್ ಮಾಡ್ಬೇಕಾದ್ರೂ ಅಷ್ಟು ಖುಷಿ ಸಿಗುತ್ತೆ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಕೇಕ್ ಅಂತ ಬಂದಾಗ ವಾಟ್ ಶಿ ಡಿಡ್ ಇಸ್ ಎಲ್ಲಾ ಇಯರ್ನು ಒಂದೊಂದೇ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇತ್ತು. ಸೊ 2027 ಅಲ್ಲಿ ನನ್ನ ಕೇಕ್ ಬಂದ್ಬಿಟ್ಟು ತಂದೂರಿ ಕೇಕ್ ಆಗಿತ್ತು. ಬಿಕಾಸ್ ಐ ವಾಸ್ ಕ್ರೇಜಿ ಅಬೌಟ್ ಚಿಕನ್. ಈಗಲೂ ಅಷ್ಟೇ ಮಂಡೇ ಸ್ಯಾಟರ್ಡೆ ನನಗೆ ತಿನ್ನಕ್ ಆಗಿಲ್ಲ ಅಂದ್ರೆ ನಿಯರ್ಲಿ 12 o'clock 12:05 ತನಕ ವೇಟ್ ಮಾಡ್ಬಿಟ್ಟು ನಾನು ಆಮೇಲೆ ಚಿಕನ್ ತಿಂತೀನಿ. ಐ ಆಮ್ ದಾಟ್ ಕ್ರೇಜಿ ಅಬೌಟ್ ಚಿಕನ್. ಅಂಡ್ ನನ್ನ ಸಿಸ್ಟರ್ಗೆ ಬಂದ್ಬಿಟ್ಟು ನನ್ನ ಯಂಗರ್ ಸಿಸ್ಟರ್ಗೆ ಬಂದ್ಬಿಟ್ಟು ಡೈರಿ ಮಿಲ್ಕ್ ಕೇಕ್ ಅಂದ್ರೆ ಅವಳಿಗೆ ಜಾಸ್ತಿ ಇಷ್ಟ. ಸೊ ಡೈರಿ ಮಿಲ್ಕ್ ಕೇಕ್ ನ ಮಾಡಿಸ್ಕೊಂಡು ಬಂದಿದ್ದು. ಈಗಲೂ ನೀವು ಅದನ್ನೆಲ್ಲ ನೋಡಿದ್ರೆ ಮೇ ಬಿ ಏನು ನಾರ್ಮಲ್ ಕೇಕ್ ಎಲ್ಲರೂ ಮಾಡ್ತಾರೆ ಅಂತ ನೀವು ಅನ್ಕೋಬಹುದು, ಬಟ್ ನೋ, ಅವಾಗ ಬ್ಯಾಕ್ ಇನ್ 2016 2027 ಟೈಮಲ್ಲಿ 17 ಟೈಮಲ್ಲಿ ಯಾರು ಮಾಡ್ತಾ ಇರಲಿಲ್ಲ. ಇಟ್ ವಾಸ್ ಸೋ ಸ್ಪೆಷಲ್ ಟು ಮಿ. ಅಷ್ಟೆಲ್ಲ ನನ್ನ ಫ್ರೆಂಡ್ಸ್ ಕೂಡ ನೋಡಿದವ್ರು ಕೇಳಿದ್ರು, ವಾವ್ ಎಷ್ಟು ಲಕ್ಕಿ ಅಲ್ವಾ ನೀನು, ನಿನ್ಗೆ ಏನೇನು ಇಷ್ಟ ಅನ್ನೋ ಥರ ಎಲ್ಲ ಡಿಫ್ರೆಂಟ್ ಕೇಕ್ ಎಲ್ಲ ಮಾಡಿಸ್ತಾರೆ ಅಂತ. ಒಂದೊಂದ್ಸತಿ ನೆಕ್ಸ್ಟ್ ಬರ್ಡೇಗೆ ಏನಿರುತ್ತೆ, ಏನ್ ಥೀಮ್ ಇದೆ ಅಂತ ಕೂಡ ಕೇಳ್ತಾ ಇದ್ರು. ಅವತ್ತಿಂದ ನನ್ನ ಬರ್ಡೇನ ತುಂಬಾ ಸ್ಪೆಷಲ್ ಆಗಿನೇ ನಾನು ಟ್ರೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನ್ನ ಸುತ್ತಮುತ್ತ ಇರೋರೆ ನನ್ನ ಬರ್ಡೇನ ಅಷ್ಟು ಚೆನ್ನಾಗಿ ಫೀಲ್ ಮಾಡಿಸ್ತಾ ಇದ್ರು. ಲೈಕ್ ನನ್ನ ಫಸ್ಟ್ ಸಿಸ್ಟರ್ ಬಂದ್ಬಿಟ್ಟು ಡೆಕೋರೇಷನ್ ಮತ್ತೆ ಬರ್ಡೇ ಕೇಕ್ ನ ಟೇಕ್ ಕೇರ್ ಮಾಡ್ತಾ ಇದ್ಲು. ಅಂಡ್ ನನ್ನ ಬರ್ಡೇಗೆ ಯಾವಾಗ್ಲೂ 2 ಔಟ್ಫಿಟ್ಸ್ ಇರ್ತಾ ಇತ್ತು. ಒಂದ್ ಬಂದ್ಬಿಟ್ಟು ನನ್ನ ಪೇರೆಂಟ್ಸ್ ಕೊಡ್ತಾ ಇದ್ರು, ಇನ್ನೊಂದು ನನ್ನ ಸಿಸ್ಟರೇನೆ ಸ್ಟಿಚ್ ಮಾಡಿ ಕೊಡ್ತಾ ಇದ್ಲು. ಬಿಕಾಸ್ ಶಿ ಇಸ್ ಅ ಡಿಸೈನರ್. ಈ ಮುಂಚೆ ಅಂದ್ರೆ ಈಗ್ಲೂ ಪಾಪ ಈಗ್ಲೂ ಸ್ಟಿಚ್ ಮಾಡಿ ಕೊಡ್ತಾಳೆ. ನಾನು ಯಾವಾಗ ಹೋಗಿ ಕೇಳಿದ್ರು ಓವರ್ ನೈಟ್ ಕುತ್ಕೊಂಡು ನನ್ನ ಬಟ್ಟೆ ಕೂಡ ಸ್ಟಿಚ್ ಮಾಡಿ ಕೊಡ್ತಾಳೆ. ಅಂಡ್ ನಂದು ಯಂಗರ್ ಸಿಸ್ಟರ್ ಬಂದ್ಬಿಟ್ಟು ಶಿ ಮೇಕ್ ಶೋರ್ ನಂದು ಕರೆಕ್ಟ್ ಆಗಿ ಅಂಡ್ ಪರ್ಫೆಕ್ಟ್ ಆಗಿರೋ ಬರ್ಡೇ ಪೀಕ್ ಬರುತ್ತೆ ಅಂತ. ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಓರಿಯೋ ಬಿಸ್ಕೆಟ್ ಕೇಕ್ ನ ಅವ್ರು ಮಾಡ್ಕೊಂಡು ಬಂದಿಲ್ಲ. ಐ ವಾಸ್ ಲೈಕ್ ಇನ್ ಲವ್ ವಿತ್ ದ ಕೇಕ್. ಬಿಕಾಸ್ ಐ ಆಮ್ ನಾಟ್ ಅ ಚಾಕ್ಲೇಟ್ ಪರ್ಸನ್, ಐ ಆಮ್ ನಾಟ್ ಅ ಬಿಸ್ಕೆಟ್ ಪರ್ಸನ್, ಬಟ್ ಅದೊಂದೇ ಒಂದು ಬಿಸ್ಕೆಟ್ ನಾನು ಯಾವಾಗ್ಲೂ ತಿಂತಾ ಇದ್ದೆ. ಸೊ ಶಿ ವಾಸ್ ಲೈಕ್ ಓಕೆ ಈ ಬರ್ಡೇ ಓರಿಯೋ ಬಿಸ್ಕೆಟ್ ಮಾಡೋಣ ಅಂತ ಹೇಳಿ ಓರಿಯೋ ಬಿಸ್ಕೆಟ್ ಕೇಕ್ ನ ಮಾಡಿದ್ರು. ಆಕ್ಚುಲಿ ನಾನು ಆ ಬರ್ಡೇನ್ ಜಾಸ್ತಿ ಎಂಜಾಯ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಎಕ್ಸಾಮ್ಸ್ ಟೈಮ್ ಅದು. ಸೊ ಫಸ್ಟ್ ಇಯರ್ ನನ್ನ ಫಸ್ಟ್ ಡಿಗ್ರಿಗೆ ಅವಾಗ ಜಾಯ್ನ್ ಆಗಿದ್ದು. ಸೊ ನನಗೆ ಏನೂ ಐಡಿಯಾ ಇರಲಿಲ್ಲ ಎಕ್ಸಾಮ್ಸ್ ಹೇಗಿರುತ್ತೆ, ಏನೂ ಇರಲಿಲ್ಲ. ಐ ವಾಸ್ ಇನ್ ಸ್ಟ್ರೆಸ್. ಏನಾಗ್ಬಿಡುತ್ತೋ, ಅಟ್ಲೀಸ್ಟ್ ಈಗ ಬರ್ಡೇ ಸೆಲೆಬ್ರೇಷನ್ ಅಂತ ಕುತ್ಕೊಂಡ್ಬಿಟ್ರೆ ಒಂದು ಕಂಪ್ಲೀಟ್ ಡೇ ಹಾಳಾಗ್ಬಿಡುತ್ತೆ ಅನ್ನೋದು
ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಐ ವಾಸ್ ಟೆಲಿಂಗ್ ಹರ್ ಬೇಡ ಬರ್ಡೇ ಏನು ಸೆಲೆಬ್ರೇಟ್ ಮಾಡೋದು ಬೇಡ ಈ ಇಯರು, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಥವಾ ಎಕ್ಸಾಮ್ ಆದ್ಮೇಲೆ ಮಾಡೋಣ ಅಂತ. ಶಿ ಇನ್ಸಿಸ್ಟೆಡ್ ನೋ 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 ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ, ಇವಾಗೆಲ್ಲ ಬಿಡೋಕ್ಕಾಗಲ್ಲ, ಅಟ್ಲೀಸ್ಟ್ ಲೆಟ್ಸ್ ಕೀಪ್ ಇಟ್ ವೆರಿ ಕಮ್ಮಿ ಅಂದರೆ ಚಿಕ್ಕದಾಗಿ ಮಾಡೋಣ ಅಂತ ಶಿ ಸೆಡ್ ಅಂಡ್ ಶಿ ಡಿಡ್ ಇಟ್ ಅಂಡ್ ಐ ವಾಸ್ ಸೋ ಹ್ಯಾಪಿ. ಶಿ ಡಿಡ್ ನಾಟ್ ಇವನ್ ವೇಸ್ಟ್ ಮೈ ಟೈಮ್, ಜಸ್ಟ್ 1 hour ಅಲ್ಲಿ ನನ್ನ ಬರ್ಡೇ ಕೂಡ ಮುಗ್ದೋಗಿತ್ತು. ಐ ವಾಸ್ ಸೋ 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 ಥ್ಯಾಂಕ್ಫುಲ್ ಫಾರ್ ಹರ್. ನೆಕ್ಸ್ಟ್ ಇಯರ್ ಬರ್ಡೇ ಬಂದ್ಬಿಟ್ಟು ಮೂನ್ ಥೀಮ್ಡ್ ಬರ್ಡೇ, ಮತ್ತು ದಾಟ್ ವಾಸ್ ಸೂಪರ್ ಆಸಮ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಅಂಡ್ ಇಷ್ಟು ದಿವಸ ಬರೀ ಎಲ್ಲ ಬಲೂನ್ ಡೆಕೋರೇಷನ್ ನೋಡಿರೋ ಟೈಮಲ್ಲೇ ರಿಯಲ್ ಮೂನ್ ತರನೇ ತಗೊಂಡ್ ಬಂದಿಟ್ಟಿದ್ರು. ದಟ್ ವಾಸ್ ಸೋ ಗುಡ್, ನೋಡೋಕೆನೆ ತುಂಬಾ ಚೆನ್ನಾಗಂತ ಅನಿಸ್ತಾ ಇತ್ತು ನನಗೆ. ಅಂಡ್ ಇನ್ನೊಂದೇನು ಅಂದ್ರೆ ಯಾವಾಗ್ಲೂ ನನ್ನ ಬರ್ಡೇ ಬರುತ್ತೆ ಅಂದ್ರೆ ನಾನು ಜಾಸ್ತಿ ಫ್ಲೆಕ್ಸ್ ಮಾಡ್ತೀನಿ. ಲೈಕ್ ವಿತ್ ಇನ್ ಅ ವೀಕಲ್ಲಿ ನನ್ನ ಬರ್ಡೇ ಬರ್ತಾ ಇದೆ ಅಂತ ಎಲ್ರಿಗೂ ವಿತೌಟ್ ಡೋಲ್ ಇಲ್ದೇನೆ ಸಾರ್ಕೊಂಡು ಬಂದ್ಬಿಟ್ಟಿರ್ತೀನಿ, ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಬರ್ತಾ ಇದೆ ಅಂತ ನಾನೇ ನೆನಪಿಸ್ತಾ ಇರ್ತೀನಿ. ಒಂದು ದೇ ವೋಂಟ್ ಫರ್ಗೆಟ್, ಐ ಮೇಕ್ ಶೋರ್ ಈ ಸತಿ ಏನ್ ಬರ್ಡೇ ಥೀಮ್ ಮಾಡ್ತಾರೆ ಅನ್ನೋದೇ ನನ್ನ ತಲೆಯಲ್ಲಿ ಇರ್ತಾ ಇತ್ತು. ನೀವು ಈ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಇವಾಗ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಗೊತ್ತಾ, ಇದೆಲ್ಲ ಜಸ್ಟ್ ಸಿಂಪಲ್ ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ ಯು ಇಮ್ಯಾಜಿನ್ 2016, 17, 18 ಟೈಮಲ್ಲಿ ಇವನ್ ಚಿಕ್ಕ ಮಕ್ಕಳು ಫಸ್ಟ್ ಇಯರ್ ಬರ್ಡೇನು ಕೂಡ ಜಸ್ಟ್ ಕೇಕ್ ಕಟ್ ಮಾಡ್ಬಿಟ್ಟು ಒಂದೆರಡು ಬಲೂನ್ ಅಂಟಾಗ್ತಾ ಇದ್ರು ಅಷ್ಟೇ. ಬಟ್ ಮೀ ಟರ್ನಿಂಗ್ 19, 20, 21 ಟೈಮಲ್ಲಿ ನಂದೇನೋ ಫಸ್ಟ್ ಬರ್ಡೇ ತರ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಇಟ್ ವಾಸ್ ರಿಯಲಿ ಕೂಲ್. ನನ್ನ ಸುತ್ತಮುತ್ತ ಇರೋರಾಗ್ಲಿ ಅಥವಾ ನನಗೆ ಗೊತ್ತಿರೋರಾಗ್ಲಿ ಯಾರು ಈ ತರ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ. ಐ ವಾಸ್ ಸೋ 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 ಹ್ಯಾಪಿ. ಇವಾಗ ನನ್ನ ಮಕ್ಕದಲ್ಲಿ ನೀವು ಎಷ್ಟು ಎಕ್ಸೈಟ್ಮೆಂಟ್ ನೋಡ್ತಾ ಇದ್ರು ಅವಾಗೂ ಅಷ್ಟೇ ನನ್ನ ಎಕ್ಸೈಟ್ಮೆಂಟ್ ಅದೇ ತರ ಇರ್ತಾ ಇತ್ತು. ಅಂಡ್ ದಟ್ ಯು ಗೈಸ್ ವಿಲ್ ಸಿ ನೌ. ಅದೇ ಇಯರ್ ನನ್ನ ಅಕ್ಕ ನನಗೆ ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೊಟ್ಟಿದ್ಲು, ಅಂದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಲಿ ಅಂತ ನ್ಯೂ ಡ್ರೆಸ್. ನನ್ಗೆ ಈಗಲೂ ನೆನಪಿದೆ ನಾನು ಆ ಡ್ರೆಸ್ನ ಸ್ಟಿಚ್ ಮಾಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಪಾಪ ಅವಳೊಬ್ಳೆ ಹೋಗ್ಬಿಟ್ಟು ಆ ಜುಮ್ಕಾ ಡ್ರೆಸ್ಸು ಅಂದ್ರೆ ಆ ತರ ಡ್ರೆಸ್ ಎಲ್ಲಾನು ತುಂಬಾ ಫೇಮಸ್ ಆಗ್ತಾ ಇತ್ತು ಅವಾಗ. ಅದಕ್ಕೆ ಹೋಗ್ಬಿಟ್ಟು ಜುಮ್ಕಾ ಡ್ರೆಸ್ನೇ ಅಂದ್ರೆ ಪೀಸ್ನೇ ಉಡ್ಕೊಂಡು ಬಂದ್ಬಿಟ್ಟು ಫುಲ್ ಫ್ರಂಟ್ ಎಲ್ಲ ಆ ತರ ಹಾಕಿದ್ಲು. ಅಂಡ್ ಫ್ರಂಟ್ ಅಲ್ಲಿ ಯು ಶೇಪ್ ಅಲ್ಲಿ ಕಟ್ಟಿತ್ತು ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಟೇಲ್ ತರ ಇತ್ತು. ಇಟ್ ವಾಸ್ ರಿಯಲಿ ಗುಡ್. ಅಂಡ್ ಮೇಲೆ ನೀವೇನ್ ನೋಡ್ತಾ ಇದ್ರು, ಡ್ರೆಸ್ ನಾನು ಇಮೇಜ್ ನಲ್ಲಿ ಪಿಂಗ್ ಮಾಡಿರ್ತೀನಿ, ಮೇಲೆ ನೀವು ಏನ್ ನೋಡ್ತಾ ಇದ್ರು ಇದು ಜುಮ್ಕಾ ಡ್ರೆಸ್, ಬಟ್ ಒಳಗಡೆ ಕಾಂಟ್ರಾಸ್ಟ್ ಆಗಿ ಅವಳು ಪಿಂಕ್ ಕಲರ್ ಕ್ಲೋತ್ ನ ಹಾಕಿದ್ಲು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇವನ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಆಸ್ ಎಲ್ಲಿಂದ ಈ ಬಟ್ಟೆ ತಗೊಂಡೆ, ನನಗೂ ಹೇಳು ಐ ವಾಂಟ್ ಬೈ ಇಟ್ ಅಂತ. ದೆನ್ ಐ ಸೆಡ್ ಇದನ್ನ ಅಕ್ಕ ಸ್ಟಿಚ್ ಮಾಡ್ಕೊಟ್ಟಿರೋದು ಅಂತ. ದೇ ವರ್ ಇನ್ ಶಾಕ್ ಬಿಕಾಸ್ ಅಷ್ಟು ಕ್ಯೂಟ್ ಆಗಿತ್ತು ನಂದು ಆ ಡ್ರೆಸ್. ನಾನು ಯಾರಾದ್ರೂ ಹೇಳಿದಾಗ ನಾವು 4 ಜನ ಸಿಸ್ಟರ್ಸ್ ಅಂತ ಹೇಳಿದಾಗ ದೇ ಆಲ್ವೇಸ್ ಮೇಡ್ ಅಸ್ ಫೀಲ್ ಬ್ಯಾಡ್. ಏನು ಅಂತ ಅಂದ್ರೆ ನೀವು 4 ಜನ ಇದ್ದೀರಾ, ನೀವು 4 ಜನನ ಮದುವೆ ಮಾಡ್ಕೊಡೋಕೆ ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಡಬೇಕು ಅಂತೆಲ್ಲ ಸೊಸೈಟಿ ಹೇಳಿ ನಮಗೆ ತುಂಬಾನೇ ಬೇಜಾರು ಮಾಡಿಸ್ಬಿಡ್ತಾ ಇದ್ರು. ಬಟ್ ಇಮ್ಯಾಜಿನ್ ನಿಮ್ಗೆ 1 ಸಿಸ್ಟರ್ ಇದ್ರೇನೆ ಯು ವಿಲ್ ಫೀಲ್ ಯುವರ್ ಲೈಫ್ ಇಸ್ ಸಾರ್ಟೆಡ್ ಅಂತ. ಬಟ್ ಐ ಹ್ಯಾವ್ 3 ಸಿಸ್ಟರ್ಸ್. ನನ್ನ ಹತ್ರ 3 ಜನ ಸಿಸ್ಟರ್ ಇದ್ದಾರೆ. ಸೊ ನನ್ನ ಲೈಫ್ ಇನ್ನೂ ಜಾಸ್ತಿ ಸಾರ್ಟೆಡ್ ಅಂತಾನೆ ಹೇಳ್ಬೋದು. ವಿ ನೆವರ್ ಫೆಲ್ಟ್ ಬ್ಯಾಡ್ ದಟ್ ವಿ ಆರ್ 4 ಸಿಸ್ಟರ್ಸ್ ಅಂತ. ಅಂಡ್ ಏನೇ ಕಷ್ಟ ಬಂದ್ರು ಅವ್ರ ಹತ್ರ ಹೋದಾಗ ಐ ವಿಲ್ ಬಿ ಸಾರ್ಟೆಡ್. ಎಂತ ಕಷ್ಟ ಇದ್ರು ಐ ನೋ ದೇ ವಿಲ್ ಬಿ ದೇರ್, ದೇ ವಿಲ್ ಹೆಲ್ಪ್ ಮೀ ಅಂತ. ನಾನು ಇವತ್ತು ಏನೇ ಆಗಿದ್ರು ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ದೆಮ್. ನಂಗೆ ಯಾವತ್ತೂ ಫೀಲ್ ಆಗಿಲ್ಲ ನಾವು 4 ಜನ ಇದ್ದೀರಿ ಬರ್ಡನ್ನು ಆ ಥರ ನಂಗೆ ಯಾವತ್ತೂ ಫೀಲ್ ಆಗಿಲ್ಲ. ದೇ ಆರ್ ಆಲ್ವೇಸ್ ದೇರ್. ಇನ್ನು ನನ್ಗೆ ಏನೇ ಬೇಕು ಅಂದ್ರೆ ದೇ ವಿಲ್ ಆಲ್ವೇಸ್ ಬಿ ದೇರ್. ನೆಕ್ಸ್ಟ್ ಸೆಲೆಬ್ರೇಷನ್ ಬಂದ್ಬಿಟ್ಟು ಕೋವಿಡ್ ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಅಂಡ್ ಯು ಗೈಸ್ ನೋ ಲಾಕ್ಡೌನ್ ಇತ್ತು. ಸೊ ಅದಕ್ಕೆ ನನ್ನ ಅಕ್ಕ ಏನ್ ಮಾಡೋದು ಅಂದ್ರೆ ಈ ಇಯರ್ ಪಾಪ ಅವಳಿಗೆ ಬೇಜಾರಾಗ್ಬಿಡುತ್ತೆ ಇಷ್ಟೆಲ್ಲ ಪ್ರಿಪೇರ್ ಅಂದ್ರೆ ಇಷ್ಟು ಇಯರ್ ಎಲ್ಲ ಮಾಡ್ಬಿಟ್ಟು ಇವಾಗ ಏನಪ್ಪ ಮಾಡೋದು ಅಂತ ಸುಮ್ಮನೆ ಕುತ್ಕೊಂಡಿಲ್ಲ. ಬಿರಿಯಾನಿಯಲ್ಲಿ ಶಿ ಮೇಡ ಕೇಕ್ ಅಂದ್ರೆ ಬಿರಿಯಾನಿನ ಕೇಕ್ ಶೇಪ್ ಅಲ್ಲಿ ಮಾಡ್ಬಿಟ್ಟು ಶಿ ಮೇಡ್ ಮಿ ಕಟ್ ದ ಕೇಕ್. ಐ ವಾಸ್ ಸೋ ಹ್ಯಾಪಿ. ಕೇಕ್ ಅಂತೂ ಕಟ್ ಮಾಡೋಕ್ಕಿರಲಿಲ್ಲ ಅಂದ್ರೆ ಬಿರಿಯಾನಿ ಕೇಕ್ನ ಕಟ್ ಮಾಡಿದ್ದೆ. ಬಟ್ ಬ್ಯೂಟಿಫುಲ್ ಆಗಿರೋ ಡ್ರೆಸ್ನ ನನ್ನ ಅಕ್ಕ ಸೆಕೆಂಡ್ ಸಿಸ್ಟರ್ ನಂಗೆ ಸ್ಟಿಚ್ ಮಾಡ್ಕೊಡ್ಸಿದ್ಲು. ಐ ವಾಸ್ ಲೈಕ್ ಅ ಪ್ರಿನ್ಸಸ್. ಬಟ್ ಆ ಆರ್ಗೆನ್ಸಾ ಮಟೀರಿಯಲ್ನ ನಾವು ತುಂಬಾ ಮುಂಚೆನೆ ತಗೊಂಡ್ ಬಂದು ಇಟ್ಕೊಂಡಿದ್ವಿ. ದಟ್ ವಾಸ್ ದ ಗ್ರೇಟೆಸ್ಟ್ ಪಾರ್ಟ್. ಇಲ್ಲಾಂದ್ರೆ ಅಯ್ಯರ್ ಬರ್ಡೇನೆ ಅಂದ್ರೆ ಅಯ್ಯರ್ ಬಟ್ಟೆ ಏನು ಹಾಕೊಳಕ್ ಆಗ್ತಾ ಇರಲಿಲ್ಲ. ಐ ವಾಸ್ ಹ್ಯಾಪಿ. ಆ ಡ್ರೆಸ್ ಕೂಡ ತುಂಬಾನೇ ಕ್ಯೂಟ್ ಆಗಿ ಟರ್ನ್ ಔಟ್ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಬರ್ಡೇ ಬಂದ್ಬಿಟ್ಟು ಇವನ್ ಅವಾಗೂ ಕೂಡ ಕೋವಿಡ್ ಇತ್ತು. ಬಟ್ ಇವರೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೇಗಾದ್ರೂ ಕೇಕ್ ಈ ಸತಿ ಕಟ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಆ ಸತಿ ಕೂಡ ನನಗೆ ಅವರು ಕೇಕ್ನ ತಗೊಂಡ್ ಬಂದಿದ್ರು. ಐ ವಾಸ್ ಸೋ ಹ್ಯಾಪಿ. ಆಗ್ಲೇ ಹೇಳಿದ್ನಲ್ಲ ಕೋವಿಡ್ ಇದ್ದಿದ್ರಿಂದ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಗೇನ್ ಲಾಸ್ಟ್ ಇಯರ್ ಬರ್ಡೇ ತರ ಈ ಇಯರ್ ಕೂಡ ನಾರ್ಮಲ್ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಕೇಕು ತಗೊಂಡ್ ಬಂದಿದ್ರು. ಡೆಕೋರೇಷನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಅವಾಗ ಆ ಇಯರ್ ಅಲ್ಲಿ ಅನ್ಸುತ್ತೆ ನನ್ನ ಅಕ್ಕ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ಲು, ಗೌನ್ಸ್ ಫಾರ್ ರೆಂಟ್ ಅಂತ. ಆಲ್ ದ ಗೌನ್ಸ್ ಶಿ ಯೂಸ್ ಟು ಸ್ಟಿಚ್ ಬೈ ಹರ್ ಸೆಲ್ಫ್. ಲೈಕ್ ಎಲ್ಲಾ ತರದ ಗೌನ್ಸ್ ನ ಸ್ಟಿಚ್ ಮಾಡ್ಬಿಟ್ಟು ರೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಅವಾಗ ನಂಗೆ ಈ ಬ್ಯೂಟಿಫುಲ್ ಡ್ರೆಸ್ ನ ಸ್ಟಿಚ್ ಮಾಡ್ಕೊಟ್ಟಿದ್ದು. ಇಟ್ ವಾಸ್ ಅನ್ರಿಯಲ್ ಅಂತಾನೆ ಹೇಳ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅದಕ್ಕೂ ಕೂಡ ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡಿದ್ರು. ತುಂಬಾ ಜನ ಕೇಳಿದ್ರು ಎಲ್ಲಿಂದ ನೀನು ಇದನ್ನ ಪರ್ಚೇಸ್ ಮಾಡಿದೆ ಅಂತೆಲ್ಲ. ಇಟ್ ವಾಸ್ ಸ್ಟಿಚ್ ಬೈ ಮೈ ಸಿಸ್ಟರ್. ನೆಕ್ಸ್ಟ್ ಇಯರ್ ಬರ್ಡೇ ಬಂದ್ಬಿಟ್ಟು ಕೋವಿಡ್ ಎಲ್ಲ ಮುಗ್ದೋಗಿತ್ತು. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್. ಸೊ ಮನೆಗೆ ಹೋದಾಗ ಏನಾಗೋಯ್ತು ಅಂದ್ರೆ ಎಲ್ಲರೂ ಕುತ್ಕೊಂಡಿದ್ರು. ಸೊ ನಾರ್ಮಲ್ ಆಗಿ ನನ್ನ ಬರ್ಡೇ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮನೇಲಿ ಯಾರು ಇರಲ್ಲ ಅಥವಾ ಎಲ್ಲರೂ ಒಂದೊಂದು ಕಡೆ ಹೋಗಿರ್ತಾರೆ. ನನ್ನ ತಂಗಿ ಇದ್ರೆ ಇರ್ತಾಳೆ ಅಷ್ಟೇ. ಆ ಥರ ಇರಬೇಕಾದ್ರೆ ಹೋಲ್ ಡೇ ಐ ವಾಸ್ ಸೆಟಿಂಗ್ ಲೈಕ್ ದಿಸ್ ಆ್ಯಂಡ್ ವೇಟಿಂಗ್. ಎಲ್ಲರೂ ಮನೇಲೇ ಇದ್ರು.
ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಒಂಥರ ಕೋವಿಡ್ ಎಲ್ಲ ಮುಗ್ದೋದ್ಮೇಲೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಪಕ್ಕ ಈ ಸತಿ ಬರ್ಡೇ ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದೆಲ್ಲ ನೋಡಿ ನಂಗೆ ಜಾಸ್ತಿನೇ ಡಿಸಪಾಯಿಂಟ್ ಆಗಿತ್ತು. ಬಟ್ ಅರೌಂಡ್ 9:30 ಆ ಟೈಮಲ್ಲಿ ನನ್ನ ದೊಡ್ಡಕ್ಕ ಬಂದ್ಬಿಟ್ಟು ಹೇಳಿದ್ಲು ಏನಂತಂದರೆ, ದಿವ್ಯ ಮನೆಗೆ ಹೋಗೋಣ, ಅಟ್ಲೀಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಏನೋ ದಿವ್ಯ ಬಿರಿಯಾನಿ ಕುಕ್ ಮಾಡಿದಾಳಂತೆ, ಬಿರಿಯಾನಿ ತಿನ್ಕೊಂಡು ಬರೋಣ ಅಂತ. ಲೈಕ್ ಇಟ್ಸ್ ಓಕೆ, ಇಟ್ಸ್ ಫೈನ್, 1 year ಬರ್ಡೇ ಅಲ್ವಾ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಂದು ಸೆಕೆಂಡ್ ಸಿಸ್ಟರ್ ಮನೆಗೆ ಹೋದ್ವಿ. ಸೆಕೆಂಡ್ ಸಿಸ್ಟರ್ ಮನೆಗೆ ಹೋದ್ಮೇಲೆ ಎಲ್ಲರೂ ಬಿರಿಯಾನಿ ಎಲ್ಲ ತಿಂದ್ವಿ. ಬಿರಿಯಾನಿ ಎಲ್ಲ ತಿನ್ನಕೊಂಡು 10 o'clock 10:20 ಆಗಿತ್ತು. 11 o'clock ಯಾರೂ ಕಾಣಿಸ್ತಾ ಇಲ್ಲ ಮನೇಲಿ, ಎಲ್ಲರೂ ಒಂದೊಂದು ಕಡೆ ಹೋಗಿದ್ರು. ಸೊ ಮೇ ಬಿ ಕೇಕ್ ತೊಗೊಂಬರೋಕೆ ಏನಾದರೂ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ 11:30 ಅನ್ಸುತ್ತೆ ಬಂದ್ಬಿಟ್ಟು ಒಂದು ಜೊತೆ ಡ್ರೆಸ್ಸು ಕೂಡ ಅವರೇ ತೊಗೊಂಡು ಬಂದಿದ್ರು. ಡ್ರೆಸ್ನ ಕೊಟ್ಬಿಟ್ಟು ಈ ಡ್ರೆಸ್ನ ಹಾಕೊಂಡು ಬಾ ಅಂತ ಹೇಳ್ಬಿಟ್ಟು ಹೋದ್ರು. ಐ ವಾಸ್ ಸೋ ಹ್ಯಾಪಿ, ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಹ್ಯಾಪಿನೆಸ್ ಇತ್ತು ಅವತ್ತು ನನ್ನ ಮುಖದಲ್ಲಿ. ಸೊ ಕರ್ಕೊಂಡು ಹೋದ್ರು ನೀಟಾಗಿ ಮೇಲೆ ಟೆರೆಸ್ ಮೇಲೆ ಕರ್ಕೊಂಡೋರು. ಐ ವಾಸ್ ಲೈಕ್ ವೈ ಟೆರೆಸ್ ಮೇಲೆ ಕೇಕ್ ಕಟ್ ಮಾಡಬೇಕಾ ಅಂತಂದ್ರೆ ಫುಲ್ ಟೆರೆಸ್ಗೆ ಹೋದ್ಮೇಲೆ ನೋಡಿದ್ರೆ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ರು. ಬಟ್ ಇಟ್ ವಾಸ್ ಸೋ ಗುಡ್, ಅಂದರೆ ಸೋ ಗುಡ್. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಐ ವಾಸ್ ಇನ್ ಲವ್ ವಿತ್ ಡೆಕೋರೇಷನ್ ಆಗಿರ್ಬೋದು, ಔಟ್ಫಿಟ್, ಎವ್ರಿಥಿಂಗ್, ಕೇಕ್ ಎಲ್ಲನೂ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚ್ ಇತ್ತು ಅವತ್ತು. ಐ ವಾಸ್ ಸೋ ಹ್ಯಾಪಿ. ನೆಕ್ಸ್ಟ್ ಇಯರ್ ಬರ್ಡೇ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಅಂತಲೇ ಹೇಳಿ, ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲರೂ ಟ್ರಿಪ್ ಹೋಗಿದ್ರಿ. ಆ ಬರ್ಡೇ ನಾವೇನು ಜಾಸ್ತಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಕೇಕ್ ಕಟ್ ಮಾಡಿದ್ದಷ್ಟೇ. ಬಟ್ ಆ ಟ್ರಿಪ್ನಂತೂ ನಾವು ಜಾಸ್ತಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇಯರ್ ಬರ್ಡೇ ಬಂದ್ಬಿಟ್ಟು ಮೆಮೊರಬಲ್ ಅಂತಲೇ ಹೇಳ್ಬೋದು. ಎಲ್ಲನೂ ಮೆಮೊರಬಲೇ, ಬಟ್ ಜಾಸ್ತಿ ಅಂದರೆ ಜಾಸ್ತಿ ಖುಷಿಯಾಗಿದ್ದು ಬರ್ಡೇ ಅಂತಲೇ ಹೇಳ್ಬೋದು. ಯು ಗೈಸ್, ನೀವು ಲೈಕ್ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಇದೆ ವೆಡ್ನೆಸ್ಡೇ ಅಂತ, ನೀವು ಆಲ್ರೆಡಿ ನೋಡಿರ್ತೀರ. ಸೊ ನನಗೆ ಅದು ಸೀರೀಸ್ ಅಂದರೆ ತುಂಬಾ ಇಷ್ಟ. ಈಗಲೂ ನನಗೆ ಏನಾದರೂ ಬೋರ್ ಆದರೆ ಅಥವಾ ಅಂದರೆ ಏನು ನೋಡೋಕ್ಕಿಲ್ಲ ಅಂದರೆ ಐ ವಿಲ್ ಗೋ ಬ್ಯಾಕ್ ಟು ದಟ್ ಸೀರೀಸ್ ಓನ್ಲಿ. ಸೊ ನನ್ನ ಮನೇಲಿರೋರ್ಗು ಎಲ್ಲರಿಗೂ ಆ ಸೀರೀಸ್ನ ನಾನೇ ವಾಚ್ ಮಾಡಿ ಅಂತ ಪೀಡ್ಸಿ ನೋಡೋ ಥರ ಮಾಡಿದ್ದೆ. ಆ್ಯಂಡ್ ಅಷ್ಟೇ ಅಲ್ಲ, ಅದನ್ನು ಎಷ್ಟು ಸತಿ ನೋಡಿದ್ದೀನಿ ಅಂತ ಕೂಡ ಲೆಕ್ಕ ಇಲ್ಲ. ನನ್ನ ಫ್ರೆಂಡ್ಸಿಗೆ ಒಂದ್ಸತಿ ತೋರಿಸಿ, ನನ್ನ ಮನೇಲಿರೋರಿಗೆಲ್ಲ ತೋರಿಸಿ ಒಂದು 5-6 times ನಾನು ಆಲ್ರೆಡಿ ನೋಡ್ಬಿಟ್ಟಿರ್ತೀನಿ ಆ ಸೀರೀಸ್ನ. ಸೊ ಅದಕ್ಕೆ ದೇ ನ್ಯೂ ಐ ಲವ್ ದಟ್ ಸೀರೀಸ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ನನ್ನ ಬರ್ಡೇ ಥೀಮ್ನ ವೆಡ್ನೆಸ್ಡೇ ಥೀಮಿಗೆ ಮಾಡಿದ್ರು. ಐ ವಾಸ್ ಇನ್ ಲವ್ ವಿತ್ ದ್ಯಾಟ್. ನನ್ನ ಥೀಮು ಕೂಡ ನನ್ನ ವೆಡ್ನೆಸ್ಡೇ ಇದಕ್ಕೆ ಮ್ಯಾಚ್ ಆಗ್ತಾಯಿತ್ತು. ನನ್ನ ಔಟ್ಫಿಟ್ಟು, ಹೇರ್ ಸ್ಟೈಲು, ಕೇಕ್ ಐ ವಾಸ್ ಇನ್ ಲವ್ ವಿತ್ ದಟ್. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಬರ್ಡೇ ಅಂತೂ ನೀವು ಆಲ್ರೆಡಿ ನೋಡಿದ್ದೀರಾ. ಗ್ಲಾಮ್ ವೈಲ್ಡರ್ನೆಸ್ ಅನ್ನೋ ಒಂದು ರೆಸಾರ್ಟಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಸೊ ಅವರೇ ಡೆಕೋರೇಷನ್ ಮಾಡಿಕೊಟ್ಟಿದ್ರು, ನಾವು ಕೇಕ್ ತೊಗೊಂಡೋಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರಿ. ದ್ಯಾಟ್ ಬರ್ಡೇ ವಾಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ಜಾಸ್ತಿ ಖುಷಿ, ಅದರಲ್ಲೂ ನನಗೆ ಜಾಸ್ತಿ ಖುಷಿ ಆಯಿತು. ಬಿಕಾಸ್ ರೆಸಾರ್ಟ್ ಸ್ಟೇ ಇದ್ರಿ, ಹೋಲ್ ಫ್ಯಾಮಿಲಿ ಒಟ್ಟಿಗೆ ಹೋಲ್ ಡೇನ ಸ್ಪೆಂಡ್ ಮಾಡಿದ್ರಿ. ದ್ಯಾಟ್ ವಾಸ್ ಆಲ್ಸೋ ಅ ಮೆಮೊರಬಲ್ ಬರ್ಡೇ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ಕೂಡ ನನ್ನ ಅಕ್ಕ ಡ್ರೆಸ್ನ ಸ್ಟಿಚ್ ಮಾಡ್ಕೊಟ್ಟಿದ್ಲು, ಈ ಪೀಚ್ ಕಲರ್ ಡ್ರೆಸ್. ಆ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ಇಯರ್ ಏನು ಮಾಡಿದ್ದಾರೆ ಅಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತದೆ. ಟೈಮು ಕಮ್ಮಿ ಆಗ್ತಾ ಇದ್ದಂಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಲೆಟ್ಸ್ ಗೋ ಸಿ ವಾಟ್ ದೇ ಹ್ಯಾವ್ ಡನ್. ಸೊ ಫೈನಲಿ ನನ್ನ ಔಟ್ಫಿಟ್ಟು, ಮೇಕಪ್ಪು ಎಲ್ಲ ಡನ್. ಜ್ಯುವೆಲ್ರಿನ ಸಿಂಪಲ್ ಆಗಿ ಇಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಇಯರಿಂಗ್ನ ಮಾತ್ರ ಚೇಂಜ್ ಮಾಡ್ಕೋತೀನಿ. ಸೊ ಕಮ್ ಲೆಟ್ಸ್ ಗೋ ಸಿ ವಾಟ್ ದೇ ಹ್ಯಾವ್ ಡನ್. Cake is cute. I love it. ಮೊದಲು ನಾನು ಕಟ್ ಮಾಡೋದು, ಪ್ಲೀಸ್ ಡೋಂಟ್ ಸೀ ದಟ್. ಅದೆಲ್ಲ ಬಟ್ಟೆಗಳ ಫೋನ್ ಮಾಡಿ ಅದೆಲ್ಲ ಬಟ್ಟೆಗಳ ಮತ್ತೇನು ಲಿಪ್ಸ್ಟಿಕ್ ಸಕ್ಕತ್ತು. ಆಕ್ಚುಲಿ ಐ ವಾಂಟೆಡ್ ಇಟ್. ನೈಸ್. ಅದೇ ಎಲ್ಲಿದ್ಯಾ ಅಂತ ವೇಟ್ ಮಾಡ್ತಾ ಇದ್ದೆ. ಹ್ಯಾಪಿ ಬರ್ಡೇ ಟು ಯು. Happy birthday to you. Please, kay mo I also did it, brother. Don't say that. Okay, 3 ಜನ ಒಟ್ಟಿಗೆ ಮಾಡೋಣ. Please don't overpower me. 1, 2, 3, 4. Oh, Satane.
ಥ್ಯಾಂಕ್ ಯು ಸೋ ಮಚ್. ಎಲ್ಲ ಲಿಪ್ಸ್ಟಿಕ್ಕು ವಾವ್, ಒಂದಷ್ಟೆಲ್ಲ ಒಳಗಡೆ ಇದೆ. ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್ ನ ಬೊಕೆ ಮಾಡಕ್ ಕೊಡೋದಾಯ್ತು, ಲಿಪ್ಸ್ಟಿಕ್ ವಾವ್ ಸೊ ನಂಗೆ ಇದು ಆಕ್ಚುಲಿ ಬೇಕಾಗಿತ್ತು. ನಾನು ನೋಡ್ಬಿಟ್ಟು ನನ್ನ ಕಾರ್ಟಲ್ಲಿ ಕೂಡ ಹಾಕಿದ್ದೆ. ಥ್ಯಾಂಕ್ ಯು. ಎಲ್ಲ ಲಿಪ್ಸ್ಟಿಕ್ಕು ನಿನ್ನ ಕಾರ್ಟಲ್ಲಿ ಇರೋದು. ಆ ಎಲ್ಲ ನೀನು ಅದರಲ್ಲಿರೋದು ಎಲ್ಲ ಲಿಪ್ಸ್ಟಿಕ್ಕು ನಿನ್ನ ಕಾರ್ಟಲ್ಲಿ ಇರೋದು. ಥ್ಯಾಂಕ್ ಯು ಸೋ ಮಚ್. 28 ಗಿಫ್ಟ್ಸ್ ಅಲ್ಲಿ ಒಂದು ಗಿಫ್ಟ್ ಇದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಓಪನ್ ಅದರ್ 27 ಗಿಫ್ಟ್ಸ್. ಅದನ್ನ ಬೇರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಟೈಮ್ ಆಗೋಗಿದೆ. ಇಟ್ಸ್ 11 o'clock. ಸೊ ಐ ಆಮ್ ಗೋನಾ ಸ್ಲೀಪ್ ಅಂಡ್ ಟುಮಾರೋ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. This is it for the vlog, guys. I hope you guys like this video. Until next time, bye bye.